ಬೆಳಗಾವಿ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಇನಾಂ ವೀರಾಪುರ ಗ್ರಾಮದಲ್ಲಿ ದಲಿತ ಕುಟುಂಬದ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ ಘಟನೆ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಸುಭಾಷ್ ದೊಡ್ಡಮನಿ ಅವರ ಕುಟುಂಬದ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಲಾಗಿದ್ದು, ಅವರ ಪುತ್ರ ವಿವೇಕಾನಂದ ಅವರು ಅನ್ಯ ಜಾತಿಯ ಯುವತಿಯನ್ನ ಪ್ರೀತಿಸಿ ವಿವಾಹವಾದ ಕಾರಣಕ್ಕೆ ಈ ಘಟನೆ ನಡೆದಿದೆ ಎಂದು ತಿಳಿದು ಬಂದಿದೆ. ವಿವೇಕಾನಂದ ಅವರು ದಲಿತ ಯುವತಿಯನ್ನ ಮದುವೆಯಾಗಿದ್ದಕ್ಕೆ ಅವಮಾನಿತರಾದ ಯುವತಿಯ ಕುಟುಂಬಸ್ಥರು ಈ ಕೃತ್ಯ ಎಸಗಿದ್ದಾರೆ ಎನ್ನಲಾಗಿದೆ. ಹಲ್ಲೆಯಲ್ಲಿ ಸುಭಾಷ್ ದೊಡ್ಡಮನಿ ಹಾಗೂ ಕುಟುಂಬದ ಇತರ ಸದಸ್ಯರಿಗೆ ಮಾರಣಾಂತಿಕ ಗಾಯಗಳಾಗಿದ್ದು, ಅವರನ್ನ ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನೆಯನ್ನ ಖಂಡಿಸಿ ತಪ್ಪಿತಸ್ಥರಿಗೆ ಗಲ್ಲು ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಿ ಬೃಹತ್ ಪ್ರತಿಭಟನೆ ನಡೆಸಲು ನಿರ್ಧರಿಸಲಾಗಿದೆ. ಯುವ ಕರ್ನಾಟಕ ಭೀಮ್ ಸೇನೆಯ ರಾಜ್ಯಾಧ್ಯಕ್ಷ ಪ್ರವೀಣ್ ಮಾದರ ಅವರು ಈ ವಿಷಯ ತಿಳಿಸಿದ್ದು, ಪ್ರತಿಭಟನೆಯಲ್ಲಿ ಹಲವಾರು ಸಂಘಟನೆಗಳು ಹಾಗೂ ಸಾರ್ವಜನಿಕರು ಭಾಗವಹಿಸುವ ಸಾಧ್ಯತೆ ಇದೆ. ಪ್ರತಿಭಟನೆಯ ಅಂಗವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ನಂತರ ಚೆನ್ನಮ್ಮ ವೃತ್ತ ಮತ್ತು ಜಿಲ್ಲಾಧಿಕಾರಿ ಕಚೇರಿ ಮೂಲಕ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಗುವುದು ಎಂದು ಪ್ರವೀಣ್ ಮಾದರ ತಿಳಿಸಿದ್ದಾರೆ. ಈ ಪ್ರತಿಭಟನೆ ವರ್ಷದ ಮೊದಲ ದಿನದಲ್ಲೇ ನಡೆಯಲಿದ್ದು, ಘಟನೆಯನ್ನ ಖಂಡಿಸಿ ತಪ್ಪಿತಸ್ಥರಿಗೆ ಶಿಕ್ಷೆ ನೀಡುವಂತೆ ಒತ್ತಾಯಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಮನವಿ ಸಲ್ಲಿಸಲಾಗಿದೆ. ಈ ಘಟನೆ ಸಂಬಂಧಿಸಿದಂತೆ ಪೊಲೀಸರು ತನಿಖೆ ಆರಂಭಿಸಿದ್ದು, ಆರೋಪಿಗಳನ್ನ ಬಂಧಿಸಲು ಬಲೆ ಬೀಸಿದ್ದಾರೆ. ಈ ಪ್ರಕರಣದ ತನಿಖೆಯನ್ನ ಚುರುಕುಗೊಳಿಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಕೊಡಿಸುವಂತೆ ವಿವಿಧ ಸಂಘಟನೆಗಳು ಒತ್ತಾಯಿಸಿವೆ. ಸಾಮಾಜಿಕ ಜಾಲತಾಣದಲ್ಲಿಯೂ ಈ ಘಟನೆಯ ಬಗ್ಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದ್ದು, ನ್ಯಾಯಯುತ ತನಿಖೆ ನಡೆಸುವಂತೆ ಆಗ್ರಹಿಸಲಾಗಿದೆ. ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಇನಾಂ ವೀರಾಪುರ ಗ್ರಾಮದ ದಲಿತ ಸಮುದಾಯದ ಸೇರಿದ ವಿವೇಕಾನಂದ ದೊಡ್ಡಮನಿ ಹಾಗೂ ಮಾನ್ಯ ಎಂಬ ಯುವತಿಯ ಕೊಲೆಯಾಗಿದ್ದು, ಆ ಕೊಲೆಗೆ ಈಗಾಗಲೇ ಅವರ ತಂದೆ ಮತ್ತು ಅವರ ಕುಟುಂಬಸ್ಥರು, ಮಾನ್ಯಾಳ ಕುಟುಂಬಸ್ಥರು ವಿಚಾರ ಇಷ್ಟೇ, ಏನು ಮೇಲು ಕೀಳು ಎಂಬ ಭಾವನೆಯಿಂದ ಪ್ರೇಮ ಆಗಿದ್ದರು. ಇವರು ಯಾರೋ ಮಾನ್ಯ ಮತ್ತು ವಿವೇಕಾನಂದ ಸುಮಾರು 1 ವರ್ಷದಿಂದ ಮದುವೆ ಆಗಿದ್ದು, ಸುಮಾರು 3-4 ವರ್ಷ ಪ್ರೀತಿ ಮಾಡ್ತಿದ್ದು. ಆದ್ದರಿಂದ ಏನು ವಿವೇಕಾನಂದ ದೊಡ್ಡಮನಿ ಅವರ ತುಂಬು ಗರ್ಭಿಣಿಯಾದ ಮಾನ್ಯಾಳು ಅವರು 7 ತಿಂಗಳು ಪ್ರೆಗ್ನೆಂಟ್ ಇದ್ದ ಕಾರಣ ಸಹಿಸದೆ ದಲಿತ ಸಮುದಾಯದ ಮೇಲೆ ಏಕಾಏಕಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದು. ಹಾಗಾಗಿ ಈಗಾಗಲೇ ಕೊಲೆ ಮಾಡಿರುವ ಆರೋಪಿಗಳನ್ನ ಬಂಧನ ಆಗಿತ್ತು. ಆದರೆ ನಮ್ಮ ವಿನಂತಿ ಏನಂದರೆ, ಇನ್ನೂ ಸಾಕಷ್ಟು ಆರೋಪಿಗಳು ಬಂಧನ ಆಗಬೇಕು. ಈಗಾಗಲೇ ಕ್ರೈಮ್ ನಂಬರ್ 03-118 ಹುಬ್ಬಳ್ಳಿ ತಾಲೂಕಿನ ಪೊಲೀಸ್ ಠಾಣೆಯಲ್ಲಿ ಘಟನೆ ನಡೆದಿದ್ದು, ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಂದ ಕೆಲವೊಂದು ಲೋಪದೋಷಗಳಾಗಿದ್ದಾವೆ. ಯಾಕಂದರೆ ಸಂತ್ರಸ್ತರ ಬಳಿಗೆ ಕೆಲವು ಅಧಿಕಾರಿಗಳು ಕೂಡ ಹೋಗಿಲ್ಲ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಈಗಾಗಲೇ ದಲಿತರ ಮೇಲೆ ಸಾಕಷ್ಟು ದೌರ್ಜನ್ಯ ಪ್ರಕರಣಗಳು ಆದರೂ ಕೂಡ ಮೊನ್ನೆ ನಡೆದಂಥ ನಮ್ಮ ಬೆಳಗಾವಿಯ ಅಧಿವೇಶನದಲ್ಲಿ ಒಂದು ಸಾರ್ವಜನಿಕ ಸ್ಥಳ ಮತ್ತು ಇನ್ನುಳಿದ ಸ್ಥಳಗಳಲ್ಲಿ ಯಾರು ನಿಷೇಧ ಮತ್ತು ಅಡ್ಡಿಪಡಿಸೋರ ಮೇಲೆ ಕ್ರಮ ಕೈಗೊಳ್ತೀರಿ ಅಂತ ಏನು ಹೇಳಿದ್ದಾರೆ, ಅದು ಆದಷ್ಟು ಬೇಗ ಹೊಸ ಕಾನೂನು ರೂಪ ಆಗಬೇಕು. ಹಾಗಾಗಿ ಇದನ್ನು ಬಂಧುಗಳೇ, ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಇನಾಂ ವೀರಾಪುರ ಗ್ರಾಮದ ದಲಿತ ಸಮುದಾಯದ ಸೇರಿದ ವಿವೇಕಾನಂದ ದೊಡ್ಡಮನಿ ಹಾಗೂ ಮಾನ್ಯ ಎಂಬ ಯುವತಿಯ ಕೊಲೆಯಾಗಿದ್ದು, ಆ ಕೊಲೆಗೆ ಈಗಾಗಲೇ ಅವರ ತಂದೆ ಮತ್ತು ಅವರ ಕುಟುಂಬಸ್ಥರು, ಮಾನ್ಯಾಳ ಕುಟುಂಬಸ್ಥರು ವಿಚಾರ ಇಷ್ಟೇ, ಏನು ಮೇಲು ಕೀಳು ಎಂಬ ಭಾವನೆಯಿಂದ ಪ್ರೇಮ ಆಗಿದ್ದರು. ಇವರು